ಬನ್ನಿ, ನಾವು ನಿಮಗಾಗಿ ಕಾಯ್ತಿದ್ದೇವೆ. ಅಮೆರಿಕಾಗೆ ಇರಾನ್ ಓಪನ್ ಚಾಲೆಂಜ್. ನಮಸ್ಕಾರ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಜಗತ್ತಿನ ರಾಜಕೀಯ ಭೂಪಟದಲ್ಲೀಗ ಅಮೆರಿಕಾಗೆ ಅಕ್ಷರಶಃ ನಡುಕ ಶುರುವಾಗಿದೆ. ಎಷ್ಟು ದಿನ ತನ್ನ ಆರ್ಥಿಕ ಬಲ ಮತ್ತು ಸೈನ್ಯದ ಬಲದಿಂದ ಇಡೀ ಜಗತ್ತನ್ನೇ ತನ್ನ ಮುಷ್ಟಿಯಲ್ಲಿ ಇಟ್ಕೊಳ್ಬಹುದು ಅಂದುಕೊಂಡಿದ್ದ ಅಮೆರಿಕಾಗೆ ಈಗ ಇರಾನ್ ಸಿಂಹ ಸ್ವಪ್ನವಾಗಿ ಕಾಡ್ತಿದೆ. ಬನ್ನಿ, ನಾವು ನಿಮಗಾಗಿ ಕಾಯ್ತಿದ್ದೇವೆ ಅಂತ ಅಮೆರಿಕಾಗೆ ಇರಾನ್ ನೀಡಿರುವ ಓಪನ್ ಚಾಲೆಂಜ್ ಈಗ ಇಡೀ ವಿಶ್ವದ ರಾಜತಾಂತ್ರಿಕ ವಲಯದಲ್ಲಿ ಸಂಚಲನ ಸೃಷ್ಟಿಸಿದೆ. ಇದು ಕೇವಲ ಯುದ್ಧದ ಎಚ್ಚರಿಕೆ ಅಲ್ಲ, ಬದಲಾಗಿ ಅಮೆರಿಕದ ದರ್ಪಕ್ಕೆ ಇರಾನ್ ನೀಡಿದ ಚಾರಿತ್ರಿಕ ತಪರಾಕಿ. ಹೌದು, ಇರಾನ್ನ ಈ ಒಂದು ಸಾಲು ಅಮೆರಿಕದ ದಶಕಗಳ ಬೆದರಿಕೆಯನ್ನೇ ಧೂಳಿಪಟ ಮಾಡಿದೆ. ಸಾಮಾನ್ಯವಾಗಿ ಅಮೆರಿಕ ದಾಳಿ ಮಾಡುತ್ತೆ ಅಂದ್ರೆ ಸಾಕು, ಎಂತಹ ಶಕ್ತಿಶಾಲಿ ದೇಶಗಳು ಭಯದಿಂದ ಬಂಕರ್ ಸೇರ್ತವೆ. ಆದ್ರೆ ಇರಾನ್ ಅಖಾಡಕ್ಕೆ ಬಂದು ಎದೆಯುಬ್ಬಿಸಿ ನಿಂತಿದೆ. ನಾವು ಅಡಗಿಕೊಳ್ಳುವವರಲ್ಲ, ಎದುರಿಸುವವರು ಎನ್ನುವ ಇರಾನ್ನ ಈ ಅಪ್ರತಿಮ ಆತ್ಮವಿಶ್ವಾಸ ಅಮೆರಿಕದ ಯುದ್ಧ ನೀತಿಯನ್ನೇ ಬುಡಮೇಲು ಮಾಡಿದೆ. ಇರಾನ್ ಮಣ್ಣಿಗೆ ಕಾಲಿಟ್ರೆ ವಾಪಸ್ ಹೋಗುವುದು ಕಷ್ಟ ಅಂತ ಇರಾನ್ ನಾಯಕರು ನೇರವಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಇಷ್ಟು ದಿನ ಜಗತ್ತಿನಾದ್ಯಂತ ತಾನೇ ಬಾಸ್ ಅಂತ ಮೆರೀತಿದ್ದ ಅಮೆರಿಕಾಗೆ ನಿಮ್ಮ ದರ್ಪ ಇಲ್ಲಿ ನಡೆಯಲ್ಲ ಅಂತ ಇರಾನ್ ಮನವರಿಕೆ ಮಾಡಿಕೊಟ್ಟಿದೆ. ಇರಾನ್ನ ಈ ಧೈರ್ಯ ಕಂಡು ಇವತ್ತು ಅರಬ್ ಜಗತ್ತೇ ಅಚ್ಚರಿಪಟ್ಟಿದೆ. ಅಮೆರಿಕವನ್ನ ಇಷ್ಟು ಕಟುವಾಗಿ, ಇಷ್ಟು ನೇರವಾಗಿ ಚಾಲೆಂಜ್ ಮಾಡೋ ತಾಕತ್ತಿವತ್ತು ಇರಾನ್ಗೆ ಮಾತ್ರ ಇದೆ ಎನ್ನುವ ಮಾತು ಕೇಳಿ ಬರ್ತಿದೆ. ಇರಾನ್ ಪಾಲಿಗೆ ಇದು ಕೇವಲ ಯುದ್ಧ ಅಲ್ಲ, ಇದು ಅಸ್ತಿತ್ವದ ಹೋರಾಟ. ಅಮೆರಿಕದ ಗುಲಾಮಗಿರಿಯನ್ನ ಒಪ್ಪುವುದಕ್ಕಿಂತ ಸತ್ರೂ ಪರವಾಗಿಲ್ಲ ಅನ್ನುವ ಗಟ್ಟಿಯಾದ ನಿರ್ಧಾರಕ್ಕೆ ಇರಾನ್ ಬಂದಂತಿದೆ. ದಶಕಗಳಿಂದ ಅಮೆರಿಕ ಹೇರುತ್ತಾ ಬಂದಿರುವ ಕಠಿಣ ಆರ್ಥಿಕ ದಿಗ್ಬಂಧನಗಳು ಒಂದು ದೇಶದ ಬೆನ್ನೆಲುಬನ್ನೇ ಮುರಿಯಬಲ್ಲದು. ಆದ್ರೆ ಇರಾನ್ ಈ ಎಲ್ಲಾ ಸಂಕಷ್ಟಗಳ ನಡುವೆಯೂ ತನ್ನ ಸ್ವಾವಲಂಬನೆಯನ್ನ ಸಾಬೀತುಪಡಿಸಿದೆ. ಅಮೆರಿಕದ ಬೆದರಿಕೆಗಳಿಗೆ ಸೊಪ್ಪು ಹಾಕದೆ ತನ್ನ ಸಾರ್ವಭೌಮತ್ವವನ್ನ ಎತ್ತಿ ಹಿಡಿಯುವಲ್ಲಿ ಇರಾನ್ ತೋರಿಸ್ತಾ ಇರುವ ಕೆಚ್ಚು ಇಡೀ ಜಗತ್ತಿಗೆ ಮಾದರಿಯಾಗಿದೆ. ಅಮೆರಿಕದ ಕೆಂಗಣ್ಣಿಗೆ ಗುರಿಯಾದ್ರೂ ಎಂದಿಗೂ ತಲೆ ಬಗ್ಗಿಸಲ್ಲ ಅಂತ ಇರಾನ್ ಪಣ ತೊಟ್ಟಿದೆ. ಇರಾನ್ ಕೇವಲ ಮಾತಿನಲ್ಲಿ ಅಬ್ಬರಿಸ್ತಾ ಇಲ್ಲ, ಅದರ ಹಿಂದೆ ವರ್ಷಗಳ ಕಠಿಣ ಸಿದ್ಧತೆ ಮತ್ತು ರಣತಂತ್ರವಿದೆ. ಇವತ್ತು ಇರಾನ್ ಬಳಿ ಇರುವ ಅತ್ಯಾಧುನಿಕ ಡ್ರೋನ್ ತಂತ್ರಜ್ಞಾನ ಮತ್ತು ಕ್ಷಿಪಣಿಗಳ ಬಲ ಅಮೆರಿಕದ ರಕ್ಷಣಾ ಕೋಟೆಯನ್ನೇ ಭೇದಿಸಬಲ್ಲದು. ತನ್ನ ನೆಲದ ಅಡಿಯಲ್ಲಿ ನಿರ್ಮಿಸಿಕೊಂಡಿರುವ ಬೃಹತ್ ಕ್ಷಿಪಣಿ ನಗರಗಳು ಮತ್ತು ಸಾವಿರಾರು ಕಿಲೋಮೀಟರ್ ವ್ಯಾಪ್ತಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಇರಾನ್ ಸೈನ್ಯದ ಕೈಯಲ್ಲಿದೆ. ಅಮೆರಿಕದ ಯಾವುದೇ ಅನಿರೀಕ್ಷಿತ ದಾಳಿಗೆ ಕೇವಲ ನಿಮಿಷಗಳಲ್ಲಿ ಪ್ರತ್ಯುತ್ತರ ನೀಡುವ ಶಕ್ತಿ ಇರಾನ್ಗೆ ಬಂದಿದೆ. ಹೀಗಾಗಿ ಅಮೆರಿಕ ಅಬ್ಬರಿಸ್ತಾ ಇದ್ರೂ ಇರಾನ್ ಮಾತ್ರ ಕಿಂಚತ್ತೂ ಕ್ಯಾರೆ ಮಾಡ್ತಿಲ್ಲ. ಅಮೆರಿಕದ ಮಾತು ಅಂತಿಮ ಎನ್ನುವ ಕಾಲವನ್ನ ಇರಾನ್ ಧೂಳಿಪಟ ಮಾಡಿದೆ. ಇನ್ನೊಂದ್ ಕಡೆ ಅಮೆರಿಕದ ಸ್ಥಿತಿ ಹೇಗಿದೆ ಅಂದ್ರೆ ಬೆಂಕಿಯ ಜೊತೆ ಆಡೋದಕ್ಕೆ ಹೋಗಿ ಕೈ ಸುಟ್ಟುಕೊಂಡಂತಾಗಿದೆ. ಜಗತ್ತಿನಾದ್ಯಂತ ಶಾಂತಿ ನೆಲೆಸಬೇಕು ಅಂತ ಹೇಳ್ತಲೇ ತನ್ನ ಲಾಭಕ್ಕಾಗಿ ಯುದ್ಧಕ್ಕೆ ಪ್ರಚೋದನೆ ನೀಡುವುದು ಅಮೆರಿಕದ ಹಳೆಯ ಚಾಳಿ. ಇಸ್ರೇಲ್ ವಿಚಾರದಲ್ಲಾಗ್ಲಿ ಅಥವಾ ಮಧ್ಯಪ್ರಾಚ್ಯದ ಸಂಘರ್ಷದಲ್ಲಾಗ್ಲಿ ಅಮೆರಿಕದ ದ್ವಂದ್ವ ನೀತಿ ಈಗ ಬಯಲಾಗಿದೆ. ಇರಾನ್ನ ಈ ಡೋಂಟ್ ಕೇರ್ ಆಟಿಟ್ಯೂಡ್ನಿಂದಾಗಿ ಇಂದು ವಿಶ್ವದ ಇತರೆ ಸಣ್ಣ ರಾಷ್ಟ್ರಗಳು ಕೂಡ ಅಮೆರಿಕದ ವಿರುದ್ಧ ಧ್ವನಿ ಎತ್ತೋದಕ್ಕೆ ಧೈರ್ಯ ಮಾಡ್ತಾ ಇದೆ. ರಷ್ಯಾ ಮತ್ತು ಚೀನಾದಂತಹ ರಾಷ್ಟ್ರಗಳು ಇರಾನ್ನ ಬೆನ್ನಿಗೆ ನಿಲ್ತಾ ಇರೋದು ಅಮೆರಿಕದ ಏಕಸ್ವಾಮ್ಯಕ್ಕೆ ಪೆಟ್ಟು ಕೊಟ್ಟಿದೆ. ಹಾಗಾಗಿ ಅಮೆರಿಕ ಒಂಟಿಯಾಗಿ ಯುದ್ಧಕ್ಕೆ ನಿಲ್ಲೋದು ಇನ್ನು ಸಾಧ್ಯವಿಲ್ಲ ಅಂತ ಅಮೆರಿಕಾಗೆ ಮನವರಿಕೆಯಾಗಿದೆ. ಒಟ್ನಲ್ಲಿ ಇರಾನ್ ಅಮೆರಿಕವನ್ನ ಕೇರೆ ಮಾಡ್ತಿಲ್ಲ ಅನ್ನೋದು ಈಗ ಜಗಜ್ಜಾಹೀರಾಗಿದೆ. ನಮ್ಮ ನೆಲದಲ್ಲಿ ನಮ್ಮದೇ ಕಾನೂನು, ಇಲ್ಲಿ ಪರಕೀಯರ ದರ್ಪ ನಡೆಯದು ಅಂತ ಸಾರ್ತಿರುವ ಇರಾನ್ ಸಾಮ್ರಾಜ್ಯಶಾಹಿ ಶಕ್ತಿಗಳಿಗೆ ಎಚ್ಚರಿಕೆಯನ್ನ ನೀಡಿದೆ. ಇರಾನ್ನ ಈ ಧೈರ್ಯ ಮತ್ತು ಸ್ಥಿರತೆ ಇತಿಹಾಸದ ಪುಟಗಳಲ್ಲಿ ಅಜರಾಮರವಾಗಿ ಉಳಿಯೋದ್ರಲ್ಲಿ ಸಂಶಯವಿಲ್ಲ. ಇದು ಕೇವಲ ಒಂದು ದೇಶದ ಹೋರಾಟ ಅಲ್ಲ, ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿ ಸತ್ಯ ಮತ್ತು ನ್ಯಾಯದ ಹಾದಿಯಲ್ಲಿ ನಡೆಯುವವರಿಗೆ ಜಯ ಖಚಿತ ಎಂಬುದು ಇರಾನ್ನ ಈ ನಡೆ ಸಾರಿ ಹೇಳ್ತಿದೆ. ಈಗಲಾದ್ರೂ ಅಮೆರಿಕ ತನ್ನ ಹಠಮಾರಿ ಧೋರಣೆಯನ್ನ ಬಿಟ್ಟು ಶಾಂತಿಯ ಹಾದಿ ಹಿಡಿಯುತ್ತಾ ಅಥವಾ ಮತ್ತಷ್ಟು ಸಂಘರ್ಷಕ್ಕೆ ನಾಂದಿ ಹಾಡುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಿದೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.